ಮಹಾರಾಷ್ಟ್ರ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗುತ್ತಿರುವ ಪರಿಣಾಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುತ್ತಿರುವಂತಹ ನದಿಗಳು ತುಂಬಿ ಹರಿಯುತ್ತಿದೆ. ಇದರಿಂದ ಈ ಭಾಗದ ರೈತರಿಗೆ ಮತ್ತು ಸ್ಥಳೀಯರಿಗೂ ಸಾಕಷ್ಟು ಅನುಕೂಲವಾಗಿದೆ. ಈಗ ನಾವು ಈ ಬಾಗಲಕೋಟೆ ನಗರ ಸಮೀಪ ಇರುವಂತಹ ಏನು ಘಟಪ್ರಭಾ ಮತ್ತು ಕೃಷ್ಣಾ ನದಿಯ ದಡದಲ್ಲಿದ್ದೇವೆ. ನಾವು ಇಲ್ಲಿ ನೋಡ್ತಿರ್ಬಹುದು, ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆ ಆಗಿರೋ ಪರಿಣಾಮವಾಗಿ ಬಾಗಲಕೋಟೆ ಜಿಲ್ಲೆಯಿಂದ ಪ್ರಾರಂಭವಾಗುತ್ತಿರುವ ಕೃಷ್ಣಾ ನದಿಯು ಏನು ಈ ಬಾಗಲಕೋಟೆ ನಗರಕ್ಕೆ ಬಂದು ಸೇರುತ್ತದೆ. ಇಲ್ಲಿ ಮತ್ತು ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳು ಇಲ್ಲಿ ಏನೋ ಒಂದು ಸಮ್ಮಿಲನ ಆಗುತ್ತದೆ. ಈ ಸಮ್ಮಿಲನದಿಂದಾಗಿ ಮುಂದೆ ಆಲಮಟ್ಟಿ ಜಲಾಶಯದ ಹಿನ್ನೀರು ಈ ಭಾಗದಲ್ಲಿ ಏನೋ ಒಂದು ನಿಲ್ಲುವಂತ ಇದು ಜಾಗ ಅಂತ ಹೇಳ್ಬೋದು. ಈಗ ಸಾಕಷ್ಟು ಮಳೆ ಆಗಿರೋ ಪರಿಣಾಮ ಆಲಮಟ್ಟಿಗೆ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಸಂಗ್ರಹವಾಗುತ್ತಿದ್ದು, ಅಷ್ಟೇ ಪ್ರಮಾಣದಲ್ಲಿ ನೀರು ಇನ್ನು ಹೊರಗಡೆ ಬಿಡುತ್ತಿಲ್ಲ. ಯಾಕಂದ್ರೆ ಆಲಮಟ್ಟಿ ಜಲಾಶಯಕ್ಕೆ 519.60 ಮೀಟರ್ ನೀರು ಸಂಗ್ರಹ ಆಗದ ಬಳಿಕ ಮುಂದೆ ಹೆಚ್ಚಿನ ನೀರನ್ನು ಆಲಮಟ್ಟಿ ಡ್ಯಾಮ್ ಗೇಟ್ ಇಂದ ಏನು ಹೊರಗಡೆ ಒಂದು ಬೀಳುವಂತ ಸಂದರ್ಭ ಇದೆ. ಅಲ್ಲಿವರೆಗೂ 519.60 ಮೀಟರ್ ನೀರು ಸಂಗ್ರಹವಾಗುವವರೆಗೂ ಆಲಮಟ್ಟಿ ಡ್ಯಾಮ್ನ ಗೇಟ್ ಓಪನ್ ಮಾಡುವುದಿಲ್ಲ. ಈಗಾಗಲೇ ಏನು ಈ ಆಲಮಟ್ಟಿ ಜಲಾಶಯದಲ್ಲಿ 509.00 ಮೀಟರ್ ನೀರು ಸಂಗ್ರಹವಾಗಿದೆ. ಇನ್ನು 519.60 ಮೀಟರ್ ನೀರು ಸಂಗ್ರಹವಾಗಬೇಕಾದ್ರೆ ಇನ್ನೂ ಒಂದು 15 ದಿನಗಳು ಮಾತ್ರ ಹೋಗುತ್ತೆ ಎಂಬುದನ್ನು ಅಲ್ಲಿನ ಇಂಜಿನಿಯರ್ಗಳ ಮಾಹಿತಿ ಇದೆ. ಈಗಾಗಲೇ ಏನು ಬಾಗಲಕೋಟೆಯ ಜಿಲ್ಲೆಯಲ್ಲಿ ಏನು ಈ ಹಿಪ್ಪರಗಿ ಡ್ಯಾಮ್ ಇದೆ, ಆ ಹಿಪ್ಪರಗಿ ಡ್ಯಾಮ್ ಮೂಲಕ ಮಹಾರಾಷ್ಟ್ರದ ಕೊಯ್ನಾ ನದಿಯಿಂದಾಗಿ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಏನು ಬರ್ತಾ ಇದೆ. ಆ ನೀರು ಚಿಕ್ಕಪಡಸಲಗಿ ಬ್ಯಾರೇಜ್ ಮೂಲಕ ಮತ್ತು ಗಲಗಲಗಿ ಬ್ಯಾರೇಜ್ ಮೂಲಕ ಚಿಕ್ಕ ಸಂಗಮ ಹತ್ರ ಬಂದು ಈ ಆಲಮಟ್ಟಿ ಜಲಾಶಯ ಹಿನ್ನರಕ್ಕೆ ಕೂಡುತ್ತದೆ. ಅದೇ ರೀತಿಯಾಗಿ ಬೆಳಗಾವಿಯಿಂದ ಬರುವಂತ ಈ ಹಿಡಕಲ್ ಜಲಾಶಯದಿಂದ ಏನು ನೀರು ಬರ್ತದೆ, ಘಟಪ್ರಭಾ ನದಿಗೆ ನೀರು ಬರ್ತದೆ. ಅದು ಘಟಪ್ರಭಾ ನದಿಯು ಏನು ಬಾಗಲಕೋಟೆ ಜಿಲ್ಲೆಯ ಮುದೋಳ ಸಮೀಪದಿಂದ ಬಂದು ಅದು ಅನಗವಾಡೆದಿಂದಾಗಿ ಈ ಬಾಗಲಕೋಟೆಯ ನೀರು ಅಂದ್ರೆ ಇಲ್ಲಿಗೆ ಬಂದು ಸೇರುತ್ತದೆ. ಹೀಗಾಗಿ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಇಲ್ಲವಾದರೂ ಸಹ ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳು ಒಂದು ಏನು ಹೆಚ್ಚು ತುಂಬಿ ಹರಿಯುತ್ತವೆ. ಇದು ಈ ಭಾಗದ ಜನತೆಗೆ ಒಂದು ಅನುಕೂಲವಾಗಿದೆ. ಈಗಾಗಲೇ ಏನು ಜಮಖಂಡಿಯಿಂದ ಚಿಕ್ಕಪಡಸಲ ಬ್ಯಾರೇಜ್ ನೀರು ಬರುತ್ತಿರುವ ಹಿನ್ನೆಲೆಯಲ್ಲಿ 1 ಲಕ್ಷ ಕ್ಯೂಸೆಕ್ಸ್ ನೀರು ಬರುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದ್ದರೂ ಸಹ ಏನು ಅಷ್ಟೊಂದು ಪ್ರವಾಹ ಭೀತಿ ಆಗುವುದಿಲ್ಲ. ಯಾಕಂದ್ರೆ ಆಲಮಟ್ಟಿ ಜಲಾಶಯಕ್ಕೆ 3 ಲಕ್ಷ ಕ್ಯೂಸೆಕ್ಸ್ ನೀರು ಬಂದಲ್ಲಿ ಮಾತ್ರ ಈ ಪ್ರವಾಹ ಭೀತಿ ಉಂಟಾಗುತ್ತದೆ. ಅಲ್ಲಿವರೆಗೂ ಪ್ರವಾಹ ಭೀತಿ ಆಗುತ್ತಲ್ಲ, ಅಷ್ಟೊಂದು ಪ್ರವಾಹದ ಪರಿಣಾಮ ಇರುವಲ್ಲ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಆದರೂ ಸಹ ಏನು ಕೃಷ್ಣಾ ನದಿ ಪಾತ್ರದಲ್ಲಿರುವಂತಹ 33 ಗ್ರಾಮಗಳಿಗೆ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ಈಗಾಗಲೇ ಒಂದು ಮುನ್ನೆಚ್ಚರಿಕೆ ಕ್ರಮ ಕೊಟ್ಟಿದೆ. ಜೊತೆಗೆ ಮೀನುಗಾರರು ಸಹ ಒಂದು ಮುನ್ನೆಚ್ಚರಿಕೆ ಕ್ರಮ ಕೊಟ್ಟಿದೆ. ಅಷ್ಟೊಂದು ಪರಿಣಾಮ ಬೀರಲ್ಲ ಅಂತ ಅಧಿಕಾರಿ ಹೇಳಿದ್ದಾರೆ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.